ಹೇಮಾವತಿ ನೀರು ಹಂಚಿಕೆಯ ವಿಚಾರದಲ್ಲಿ ರಾಜಕೀಯ ಜೋರಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಇಂತಹ ಆಟಾಟೋಪಗಳನ್ನು ಬಹಳಷ್ಟು ನೋಡಿದ್ದೇವೆ ಅಂಥೇಳಿ ಮಾತನಾಡಿದ್ದಾರೆ. ಇನ್ನು ಎಷ್ಟು ದಿನ ಇರ್ತೀರಾ ಅಂಥೇಳಿ ಸೋಮಣ್ಣ ಗರಂ ಆಗಿಬಿಟ್ಟಿದ್ದಾರೆ. ನಾನು ಕನಕಪುರದವನೇ, ಇಂತಹ ಶಿವಕುಮಾರ್ನನ್ನು ನಾನು ನೋಡಲಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದರೂ ಕೂಡ ಸಿಎಂ ಉತ್ತರವನ್ನು ಕೊಟ್ಟಿಲ್ಲ. ಸಿಎಂ ಇಷ್ಟೊಂದು ಅಸಹಾಯಕರಾಗಿಬಿಟ್ರೆ ಹೇಗೆ, ಯಾಕೆ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ. ಇದು ನಿಮ್ಮ ನಡವಳಿಕೆನಾ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡಿದ್ದಾರೆ. ಡಿಕೆಶಿ, ನೀವು ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಬೇಡಿ, ಮರಣ ಶಾಸನ ಮಾಡುವ ಕೆಟ್ಟ ಚಾಳಿಗೆ ಸರ್ಕಾರ ಬಂದಿದೆ ಅಂಥೇಳಿ ಕೇಂದ್ರ ಸಚಿವ ವಿ ಸೋಮಣ್ಣ ಗುಡುಗಿದ್ದಾರೆ. ಹೇಮಾವತಿ ನೀರು ಹಂಚಿಕೆಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ರಾಜಕೀಯ ಮಾಡ್ತಾ ಇದೆ ಅಂಥೇಳಿ ಕೇಂದ್ರ ಸಚಿವ ವಿ ಸೋಮಣ್ಣನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಂದು ಕೆಟ್ಟ ಚಾಳಿಗೆ ಈ ಸರ್ಕಾರ ಬಂದಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಈಗಾಗಲೇ ಸ್ಪಷ್ಟತೆ ಕೇಳಿ ಪತ್ರ ಬರೆದಿದ್ದೀನಿ. ಭಾರತ ಸರ್ಕಾರದ ಯಾವುದೇ ಒಂದು ನಮ್ಮ ನೆರವು ಅದಕ್ಕೇನಿಲ್ಲ. ಇದು ಯಾವುದೋ ವರ್ಷದ ಆದಲ್ಲಿ ಆಗಿರೋ ಯೋಜನೆಯನ್ನು ಎಲ್ಲೋ ಜನ ನೆಮ್ಮದಿಯಾಗಿರ್ತಕ್ಕಂಥದ್ದನ್ನ 1288 ಎಷ್ಟೋ ಕ್ಯೂಸೆಕ್ ನೀರನ್ನು ಕೊಟ್ಟಿದ್ದಾರೆ. 25 TMC ಅಂತ ಏನೋ ಅಂತಾರೆ. ಅದರೊಳಗೆ 30% ಕುಣಿಗಲ್ಗೆ ಕೊಟ್ಟಿದ್ದಾರೆ. ಇನ್ನು 70 ಭಾಗನ ಗುಬ್ಬಿ, ತುರುವೇಕೆರೆ, ತುಮಕೂರು ಗ್ರಾಮಾಂತರಕ್ಕೆ ತೊಗೊಂಡಿದ್ದಾರೆ. ನೀರೇ ಇಲ್ಲ. ಶಿವಕುಮಾರ್ ಅವ್ರ ಉದ್ದೇಶ ಈ ಒಂದು ನೆಪದಲ್ಲಿ ಎಲ್ಲೋ ಒಂದು ಕಡೆ ಮಾಗಡಿ, ರಾಮನಗರ, ಕನಕಪುರಕ್ಕೆ ಉದ್ಧಾರ ಮಾಡ್ತಾಯಿದ್ದೀರಿ. ಇದು ನಿಮಗೆ ಶೋಭೆ ತರೋದಲ್ಲ. ನಾನು ಸುಮಾರು ದಿನಗಳಿಂದ ಏನೆಲ್ಲ ಮಾಡಿದ್ದೀನಿ. ಒಂದು ತಾಂತ್ರಿಕ ತಜ್ಞರ ಸಮಿತಿ ಮಾಡು. ಯಾರು ಇವತ್ತು ಅವನ ಹತ್ರ ಇದ್ದಾರೆ ತಾಂತ್ರಿಕ ತಜ್ಞರು, ಇವರೇ ಹಿಂದೆ ರಿಪೋರ್ಟ್ ಕೊಟ್ಟವ್ರೆ, ಇದು ಫೀಸಿಬಿಲಿಟೀಸ್ ಇಲ್ಲ, ಇದು ಮಾಡೋ ಅವಶ್ಯಕತೆ ಇಲ್ಲ ಅಂತ. ಯಾವ ಅಧಿಕಾರಿ ಮಾತು ಇಲ್ಲ, ಏನೂ ಇಲ್ಲ. ತಾವು ಸ್ವಚ್ಛವಾಗಿ ಈ ಥರ ಮಾಡ್ತಾ ಇದ್ದೀರಲ್ಲ, ಸ್ವಚ್ಛ ಇದರಿಂದ ಸ್ವಂತ. ಬಿಜೆಪಿ ಹಿಂದೆ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಯೋಜನೆಯನ್ನು ಸ್ಥಗಿತ ಮಾಡುವಂತಹ ಕೆಲಸ ಮಾಡಿತ್ತು. ಈಗ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ, ಕಾಮಗಾರಿಯನ್ನು ಕೂಡ ಆರಂಭಿಸಿದೆ. ಅದಕ್ಕೋಸ್ಕರನೇ 1,000 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಿಟ್ಟಿದೆ. ಈಗ ಇದೇ ವಿಚಾರ ದೊಡ್ಡ ಮಟ್ಟಿನ ಜಟಾಪಟಿಗೂ ಕೂಡ ವೇದಿಕೆ ಆಗಿರುವಂಥದ್ದು.